ಹತ್ರ ತಿಮ್ಸಂದ್ರದಲ್ಲಿ. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ತಂದೆ ತಾಯಿಯ ಆಶೀರ್ವಾದ ಹಾಗೂ ದೇವರ ವರ ಕೊಡುವ ಹಾಗೆ ಈ ದಿನ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಸುಮಾರು 33 ವರ್ಷಗಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಸರ್ಕಾರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆ ಹೆಸರು ಪಡೆದ ಇಮರಕುಂಟಿ ಗ್ರಾಮದ ಗೌರವಾನ್ವಿತ ಹಾಗೂ ವಿದ್ಯಾರ್ಥಿಗಳ ಮತ್ತು ಪೋಷಕರ ಹಾಗೂ ಜನರ ವಿಶ್ವಾಸ ಗಳಿಸಿದ ಬಡ್ತಿಯ ಮುಖ್ಯ ಶಿಕ್ಷಕರು ಈ ದಿನ ನಿವೃತ್ತಿ ಹೊಂದಿರುವ ಎಂ ಕೃಷ್ಣಪ್ಪ ಅವರ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಶಿಕ್ಷಕ ವೃಂದದವರು ಹಾಗೂ ಎಸ್ಡಿಎಂಸಿ ಕಮಿಟಿ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ಹಿರಿಯರು, ಗಣ್ಯರು, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಸ್ನೇಹಿತ ಬಳಗದವರು ಹಾಗೂ ಗೌರವಾನ್ವಿತ ಬಿಒ ಮುನಿಲಕ್ಷ್ಮಿಯವರು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಸುಲೋಚನಾ ಮೇಡಂ ಅವರು ಹಾಗೂ ವಸಂತ ಮೇಡಂ, ಚಂದ್ರಪ್ಪ, ಭೈರವೇಶ್ವರ ವಿದ್ಯಾನಿಕೇತನ ಆಡಳಿತ ವ್ಯವಸ್ಥಾಪಕರು, ವೆಂಕಟರೆಡ್ಡಿ ಬಳಗದವರು, ಗೋಪಾಲಕೃಷ್ಣ ಹೀಗೆ ಹಲವಾರು ಈ ಭಾಗದ ಮುಖಂಡರು, ಜನಸಾಮಾನ್ಯರು ಭಾಗವಹಿಸಿ ನಿವೃತ್ತ ಮುಖ್ಯ ಶಿಕ್ಷಕರು ಕೃಷ್ಣಪ್ಪ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಸಂಭ್ರಮ ಹಮ್ಮಿಕೊಂಡು ಹಾಗೂ ಮದುವೆ ಸಮಾರಂಭದ ಭರ್ಜರಿ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ಎಂದೆಂದಿಗೂ ಸಂಭ್ರಮ ನೋಡದ ಈ ದಿನ ಉತ್ಸವ ಹಮ್ಮಿಕೊಂಡು ಎಲ್ಲ ಶಿಕ್ಷಕರನ್ನ ಮರೆಯಲಾರದ ದಿನ ಹಾಗೂ ನಿಮ್ಮೆಲ್ಲರ ಸಹಕಾರವೇ ಈ ದಿನ ನನ್ನ ನಿವೃತ್ತಿ ಹೊಂದಿರುವ ನಾನು ನಿಮ್ಮನ್ನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂಬುದಾಗಿ ನಿವೃತ್ತ ಮುಖ್ಯ ಶಿಕ್ಷಕ ಕೃಷ್ಣಪ್ಪ ಅವರು ಮನದೊಳ ಮಾತುಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಬಿಇಒ ಅವರು ಮಾತನಾಡಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿವೃತ್ತಿ ಹೊಂದುತ್ತಿರುವ ಕೃಷ್ಣಪ್ಪ ಹಾಗೂ ಬಂದಿರುವ ಎಲ್ಲ ಶಿಕ್ಷಕರಿಗೂ, ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಕಾರ್ಯನಿರ್ವಹಿಸುವ ಪ್ರಾಮಾಣಿಕ ಕೆಲಸ ಮಾಡಿದ ಅವರ ಆತ್ಮಶಾಂತಿಗೆ ಕೆಲಸ ನಿರ್ವಹಿಸುವ ಉತ್ತಮ ಶಿಕ್ಷಕರ ಎಂ ಕೃಷ್ಣಪ್ಪ ಅವರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲೆಂದು ಆಶಿಸಿದರು ಹಾಗೂ ಶಾಲೆಯ ಎಲ್ಲ ಶಿಕ್ಷಕರ ಒಗ್ಗಟ್ಟಿನ ಗುಣಮಟ್ಟ ಶಿಕ್ಷಣ ಸಾಧನೆ ಮಾಡುವುದು ಸಂತೋಷದ ವಿಚಾರ. ಎಲ್ಲರ ವಿಶ್ವಾಸವೇ ಈ ದಿನ ಸಾಕ್ಷಿಯಾಗಿದೆ ಎಂಬುದಾಗಿ ಅಧಿಕಾರಿಗಳು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು, ಶಿಕ್ಷಣ ತಜ್ಞರು, ವ್ಯವಸ್ಥಾಪಕರು ವೆಂಕಟರೆಡ್ಡಿ ಸರ್ ಅವರು ನಿವೃತ್ತ ಶಿಕ್ಷಕರ ಬಗ್ಗೆ ಸವಿಸ್ತಾರವಾಗಿ ಸಲಹೆ ಸೂಚನೆಗಳನ್ನು ಬಂದಿರುವ ಎಲ್ಲ ಶಿಕ್ಷಕ ಮಿತ್ರರಿಗೆ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನಿವೃತ್ತ ಶಿಕ್ಷಕರು ಕೃಷ್ಣಪ್ಪ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಶ್ರೀತರಿಗೆ ಪ್ರಶಸ್ತಿಗಳು ಸಹ ಬಂದಿದ್ದಾವೆ. ಹಾಗೇನೆ ಅವರ ಒಂದು ಮುಂದಿನ ದಿನಗಳಲ್ಲಿ ಏನವರು ಈಗ ನಿವೃತ್ತಿ ಆಗ್ತಾ ಇದ್ದಾರೆ, ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ಅವರಿಗೆ ಇನ್ನೂ ದೇವರು ಆಯುರಾರೋಗ್ಯ ಆಯುಷನ್ನ ಕೊಡ್ಲಿ, ಅವರಿಗೆ ಶಾಂತಿ ನೆಮ್ಮದಿ ಎಲ್ಲವನ್ನ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಎಲ್ರಿಗೂ ಆ ದೇವರು ಭಗವಂತ ಒಳ್ಳೆಯದನ್ನ ಮಾಡ್ಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತಾ ಅವರಿಗೆ ನಾನು ಮತ್ತೊಮ್ಮೆ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ತಾಲೂಕು ವ್ಯಾಪ್ತಿ ಇಮ್ಮುಕುಂಟೆ ಗ್ರಾಮದಲ್ಲಿ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಈ ಒಂದು ಕೃಷ್ಣಪ್ಪ ಅವರೊಂದು ಆಗುವಗಳ ನಡೆಗಳ ಬಗ್ಗೆ ಒಂದು ಅವರ ನಿಜ ಸಾರಾಂಶದ ಒಂದು ಸಾರಥ್ಯದಲ್ಲಿ ಯಾವ ರೀತಿ ತಮಗೆ ಅನಿಸ್ತಾ ಇದೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ಅವರ ಒಂದು ವಿಶ್ವಾಸ ಸಹನೆ ಯಾವ ರೀತಿ ಅನಿಸ್ತಾ ಇದೆ? ಅವರು ಎಲ್ಲ ಈ ಶಾಲೆಯಲ್ಲಿ ಬಂದಾಗಿಂದ ಎಲ್ಲ ಶಿಕ್ಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗೊಂದಲ ಇಲ್ಲದೆ ಎಲ್ಲ ಶಿಕ್ಷಕರು ಒಗ್ಗಟ್ಟಾಗಿ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಬೋಧನೆಯನ್ನ ಮಾಡಿರ್ತಾರೆ, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ನೀಡಿರ್ತಾರೆ. ಅದರಲ್ಲಿ ಯಾವುದೇ ಒಂದು ದೂರುಗಳು ಬರದೆ, ಜೊತೆಗೆ ಗ್ರಾಮಸ್ಥರನ್ನ, ಪೋಷಕರನ್ನ, ಎಲ್ಲ ಒಂದು ಈ ಊರಿನ ಎಲ್ಲ ಪ್ರಮುಖ ಎಲ್ಲ ಗಣ್ಯರನ್ನ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಒಳ್ಳೆಯ ಒಂದು ಶಿಕ್ಷಣವನ್ನ, ಗುಣಾತ್ಮಕ ಶಿಕ್ಷಣವನ್ನ ನೀಡಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕರು ಇರ್ಬೋದು, ಗ್ರಾಮಸ್ಥರು ಇರ್ಬೋದು, ಈ ಸಮಾರಂಭವೇ ಅವರಿಗೆ ಕಾರಣೀಭೂತವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ.
ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಇಷ್ಟು ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. ಅನುಭವ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಸರ್ ಮಾತಾಡಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ಇವತ್ತಿನ ಈ ಒಂದು ನಿವೃತ್ತಿಯ ಸಮಾರಂಭದ ಕೇಂದ್ರ ಬಿಂದು ಶ್ರೀಯುತ ಕೃಷ್ಣಪ್ಪನವರು ತಿಮ್ಮರಕುಂಟೆ ಶಾಲೆಯಲ್ಲಿ ಇವತ್ತು ವಯೋ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ಒಂದು ಜೀವಿತ ಅವಧಿಯಲ್ಲಿ ಒಟ್ಟು 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಮತ್ತೆ ಅವರೆಲ್ಲ ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಇನ್ನೂ ಸಹ ಕರ್ತವ್ಯ ನಿರ್ವಹಿಸಿ ಈ ಶಾಲೆಯಲ್ಲಿ ಸುಮಾರು 4 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ವಯೋ ನಿವೃತ್ತಿ ಆಗ್ತಾ ಇದ್ದಾರೆ. ಆ ನಿವೃತ್ತಿಯ ಸಂದರ್ಭದಲ್ಲಿ ಅವರು ಸುಮಾರು 32 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಒಂದು ಶಿಕ್ಷಕರ ಹುದ್ದೆಯನ್ನ ನಿರ್ವಹಿಸಿ ಅವರ ಒಂದು ಆತ್ಮ ಸಾಕ್ಷಿಗೆ ಯಾವುದೇ ಒಂದು ಕಳಂಕ ಬರದ ರೀತಿಯಲ್ಲಿ 32 ವರ್ಷಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿ ಉತ್ತಮ ಶಿಕ್ಷಕರು ಅಂತೇಳಿ ಅವರು ನಮಗೆ ಪರಿಸರ ಸಬ್ಜೆಕ್ಟ್ ಮಾಡುತ್ತಿದ್ದರು. ಅವರು ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರು ಆಗಿದ್ದರು. ಅವರು ನಮ್ಮ ಶಾಲೆಯಲ್ಲಿ ಏನು ಬೇಕೋ ಅದು ವ್ಯವಸ್ಥೆ ಮಾಡುತ್ತಿದ್ದರು. ಅವರು ನಮ್ಮ ಶಾಲೆಯಲ್ಲಿ ಮನೆಗೆ ಹೋಗುತ್ತಿದ್ದರು. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಜಾತಿ ಮತಗಳ ಎಣಿಸದ ತಾನೋ ಪಾಠ ಹೇಳುವನು, ಆತ ಪಾಠ ಹೇಳುವನು. ಶಿಕ್ಷಕನಾದಲು ವಿದ್ಯೆಗೆ ತಾನು ಜನ್ಮದಾತನು. ಶಿಕ್ಷಕನಿಲ್ಲದ ವಿದ್ಯೆಯು ಎಂದಿಗೂ ಸಫಲವಾಗದು. ಶಿಕ್ಷಕನಿಲ್ಲದ ವಿದ್ಯೆಯು ಎಂದಿಗೂ ಸಫಲವಾಗದು. ಮೂಲ ಶಿಕ್ಷಣದ ಗುರುವನ್ನು ಯಾರು ಮರೆಯಲಾರರು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆಯೂ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು.
ಇರುತ್ತಾನೆ ನಮಸುತ್ತ ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಅವರು ವಯೋನಿವೃತ್ತಿಯಿಂದ ನಿವೃತ್ತರಾಗಿದ್ದಾರೆ. ಅವರ ಬೀಳ್ಕೊಡುಗೆ ಸಮಾರಂಭವಾಗಿ ಅವರಿಗೆ ನಮ್ಮ ಶಾಲೆಯ ಬಗ್ಗೆ, ನಮ್ಮ ಗ್ರಾಮದ ಬಗ್ಗೆ, ಮಕ್ಕಳ ಬಗ್ಗೆ ಇರುವ ಕಾಳಜಿ ಎಂಥದ್ದಂದ್ರೂ ಈಗಾಗಲೇ ನೀವೆಲ್ಲ ನೋಡಿದ್ದೀವಿ. ಈ ದಿನ ನಾನು ಸೇವೆ ಕಳೆಯದೇ ಆಗುತ್ತಿದೆ ಅಂತೇಳ್ಬಿಟ್ಟು ಎಲ್ಲರಿಗೂ ಋಣ ತೀರಿಸ್ಕೋಬೇಕಂತ ಒಂದು ಹೊತ್ತು ಊಟ ಕೊಡಿಸಿ ಎಲ್ರಿಗೂ ಅವರು ಮಾನವೀಯತೆ ಮೆರೆದಿದ್ದಾರೆ. ಹಾಗೆಯೇ ನಮ್ಮೂರಿಗೆ ಅವರು ಏನು 2 ವರ್ಷ 8 ತಿಂಗಳು ಸೇವೆ ನೀಡಿದ್ದಾರೆ. ನಾವು ಕೂಡ ಗಮನಿಸ್ತಿದ್ವಿ. ಮಕ್ಕಳ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ರು. ಹಾಗೆ ಸರಿಯಾದ ಸಮಯಕ್ಕೆ ಬಂದು ಇನ್ನ ಮುಂಚೆನೇ ಬರ್ತಿದ್ರು. 9 ಗಂಟೆಗೆಲ್ಲ ಇರ್ತಿದ್ರು. ಎಲ್ಲರನ್ನು ಕರ್ಕೊಂಡು ಶಾಲೆಯೆಲ್ಲ ಸ್ವಚ್ಛ ಮಾಡಿಸಿ ಹುಡುಗರನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪರಿಸರ ಮಾಡುವವರು ಅಥವಾ ಅದರಲ್ಲಿ ಅರ್ಥವಾಗದಿದ್ದರೆ ಅರ್ಥವಾಗುವುದಂಗೆ ಹೇಳಿಕೊಡುವವರು, ಅದೇ ರೀತಿ ಪಾಠ ತುಂಬಾ ಚೆನ್ನಾಗಿ ಹೇಳಿಕೊಡುವವರು. ಪಾಠದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದು ಇದು ಈ ತರ ಹೇಳಬೇಕೆಂದು ಹೇಳಿಕೊಡುತ್ತಿದ್ದರು. ಕೃಷ್ಣಪ್ಪ ಸರ್ ಅಥವಾ ಏನಾದರೂ ಜಯಂತಿ ಬಂದರೆ ಅಥವಾ ಕೃಷ್ಣನ ಜಯಂತಿ ಬಂದರೆ ಆ ಜಯಂತಿಯ ಅವರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ತಿಳಿಸುತ್ತಿದ್ದರು. ಆ ಜಯಂತಿಯ ಮಾತನ್ನು ಹೇಳಿಕೊಡುತ್ತಿದ್ದರು ಅವರ ಬಗ್ಗೆ ನಮಗೆ. ಕೃಷ್ಣಪ್ಪ ಸರ್ ಅವರು ನಮಗೆ ಏನಾದರೂ ನಮ್ಮ ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು, ಸ್ವಾತಂತ್ರ್ಯ ದಿನಾಚರಣೆ ಆಗಬಹುದು, ನಮ್ಮ ಶಾಲೆಯಲ್ಲಿ ನಡೆಸಿದರೆ ಅವರು ನಮ್ಮ ಶಿಕ್ಷಕರೆಲ್ಲರೂ ಮಕ್ಕಳನ್ನು ತಯಾರಿಸಿ ಮಕ್ಕಳನ್ನು ಸ್ಟೇಜ್ ಮೇಲೆ ಕರೆದು ಹೇಳಿಕೊಡುವವರು. ಈಗ ನಾನು ನಮ್ಮ ಸಹಪಾಠಿಗಳು ಅಂದ್ರೆ ನಮ್ಮ ವೃತ್ತಿ ಬಾಂಧವರಲ್ಲಿ ಹೇಳ್ತಾ ಇದ್ದೆ, ನಮ್ಮ ಕೊಲೀಗ್ಸ್ ಅಲ್ಲಿ ತಮಾಷೆಗೆ ಏನಪ್ಪಾ, ನೆಹರು ಅವರಿಗೆ ಮಕ್ಕಳಂದ್ರೆ ಪ್ರೀತಿ. ಆ ನೆಹರು ಆದ್ರೂ ಮಕ್ಕಳನ್ನ ಮನೆಗಳಿಗೆ ಡ್ರಾಪ್ ಮಾಡಿದಾರೋ ಇಲ್ವೋ, ಗೋಬಿ ಮಂಚೂರಿ ಕೊಡಿಸಿದಾರೋ ಇಲ್ವೋ, ಒಳ್ಳೆ ಊಟ ಸಿಹಿ ಕೊಡಿಸಿದಾರೋ ಇಲ್ವೋ, ಕೃಷ್ಣಪ್ಪ ಆದ್ರೂ ಕೊಡಿಸಿದ್ದಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ. ನಂತರ ಸ್ಪೋರ್ಟ್ಸ್ ಇದ್ರಲ್ಲೂ ಅಷ್ಟೇ ಪಾಪ, ನಾನು ಎಲ್ಲೋ ಇದ್ದು ಫೋನ್ ಮಾಡ್ತಾ ಇದ್ದೆ, ಸರ್ ಇವತ್ತು ಸ್ಪೋರ್ಟ್ಸ್ ಇದೆ ಕರ್ಕೊಂಡೋಗಿ ಫೋನ್ ಪೇ ಆಗ್ಬೇಕಂತಂದ್ರೆ ಅಯ್ಯ ಕೂರ್ಕೊಂಡಪ್ಪ ನೋಡಿಗೆ ಬಂದದ್ದು ಕಿಲ್ಲೋಳ್ಗೆ ಪಿಜೆಗೆ ನೋವು ನಾಕೀವಲ್ಲ ಅಂತ ಹೇಳ್ತಾ ಇದ್ವಿ. ಮೊನ್ನೆ ಈವನ್ 3 ದಿವಸದಿಂದ ಡಿಸ್ಟ್ರಿಕ್ಟ್ ಲೆವೆಲ್ಗೂ ಕರ್ಕೊಂಡು ಹೋಗಿದ್ದಾರೆ ಕೋಲಾರಕ್ಕೆ. ಅಂದ್ರೆ ಅಂಥ ಒಂದು ಗುಣ ಬರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹಜ ಅಲ್ಲ. ಈ ಒಂದು ಸ್ವಾರ್ಥ ಜೀವನದಲ್ಲಿ ಅನೇಕ ಜನ ಸ್ವಾರ್ಥಿಗಳಾಗಿರ್ತಾರೆ. ಅವ್ರದ್ದು ನಿಸ್ವಾರ್ಥ ಸೇವೆ. ಟೀಚಿಂಗ್ಸ್ ಎಷ್ಟು ಗೊತ್ತಾ? 85,000 85,000 ಟೀಚಿಂಗ್ಸ್ ಕೊಡಿಸ್ಬೇಕಂತಂದ್ರೆ ಎಷ್ಟು ದೇಶ, ಎಷ್ಟು ಊರು, ಎಷ್ಟು ಕಡೆ ತಿರುಗಾಡಲ್ಲ.
ಆದ್ರೆ ಅವನು ಎಂದಿಗೂ ಕೂಡ ನನಗೆ ಟೈರ್ಡ್ ಆಯ್ತು ಅಂತ ಅನ್ಲಿಲ್ಲ. ನಾನು ಕೃಷ್ಣಪ್ಪನವ್ರಿಗೂ, ಕೃಷ್ಣಪ್ಪನ ಜೊತೆ ಇರ್ತಕ್ಕಂತ ಅನೇಕ ಮಂದಿ ನಿವೃತ್ತರಿಗೂ, ವೃತ್ತಿಯಲ್ಲಿರ್ತಕ್ಕಂತಹ ದ ಯಂಗ್ ಅಂಡ್ ಎನರ್ಜಿಕ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ, ಟೀಚರ್ಸ್ಗೆ ನಾನು ಕೇಳ್ಕೊಳ್ಳೋದಷ್ಟೇ, ನೀವು ಬದುಕಿನ ತನಕ ಒಳ್ಳೇದು ಮಾಡ್ಬೋದು ಈ ಸಮಾಜಕ್ಕೆ. ಬರೀ ವೃತ್ತಿಯಲ್ಲಿ ನೀವು ನಿವೃತ್ತರಾಗ್ತೀರಿ, ಆದ್ರೆ 4 ಜನರಿಗೆ ಒಳ್ಳೆ ಮಾತಾಡೋದಕ್ಕೆ, ಸಮಾಜದಲ್ಲಿ ಇಳಿದು ಒಳ್ಳೆ ಕೆಲಸ ಮಾಡೋದಕ್ಕೆ, ನಿಮ್ಮ ಬೀದಿಗೋ, ನಿಮ್ಮ ಮೊಹಮಿಗೋ ಅಥವಾ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅನಕ್ಷರಸ್ಥರಿಗೋ ಮಾತಾಡೋದಕ್ಕೆ, 4 ರೀತಿಯಾಗಿರ್ತಕ್ಕಂಥ ಲಿಟ್ರಸಿ ಮಾಡೋದಕ್ಕೆ, ಅಥವಾ ಯಾವುದೋ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ, ಒಂದು ಚರ್ಚ್, ಒಂದು ಮಸೀದಿಯನ್ನ ಕ್ಲೀನ್ ಮಾಡೋಣ ಅನ್ನೋದಕ್ಕೆ, ಅಥವಾ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಅಥವಾ ಗೊತ್ತಾಗದೇ ಇರೋರಿಗೆ ಏನಾದ್ರೂ ಹೇಳ್ಬೋದು ಅನ್ನೋರಿಗೆ, ಅಥವಾ ಒಂದು ಒಳ್ಳೆ ಸಮಾಜಕ್ಕೆ ಬಹಳ ಪ್ರಯೋಜನಕಾರಿ ಆಗುವ ನಿಟ್ಟಿನಲ್ಲಿ ಅವರು ತಮ್ಮದೇ ಆದಂತಹ ಶ್ರಮ ವಹಿಸಿ ವಿದ್ಯಾರ್ಥಿಗಳನ್ನ ರೂಪುಗೊಳಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುತ್ತಾರೆ. ಹಾಗೂ ಅವರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಅವರನ್ನ ವರ್ಣಿಸಬೇಕಾದ್ರೆ ಎಷ್ಟು ಮಾತುಗಳಾದರೂ ಸಾಲದು. ಆದರೆ ಈಗಾಗಲೇ ಸಮಯದ ಅಭಾವ ಇರೋದ್ರಿಂದ ಅವರಿಗೆ ನಿವೃತ್ತಿ ಜೀವನ ಬಹಳ ಸುಖಕರವಾಗಿರಲಿ, ಆರೋಗ್ಯವಾಗಿರಲಿ, ಹಾಗೂ ಅವರ ಮಕ್ಕಳ ಜೊತೆ ಸಂತೋಷವಾಗಿ ಅವರ ನಿವೃತ್ತಿ ಜೀವನವನ್ನ ಕಳೀಲಿ ಅಂತ ಇಲಾಖಾ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳ ಪರವಾಗಿ, ಮಕ್ಕಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದು ಈ 2 ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಹೊಂದಿಸ್ತಾ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ವರವಾಗಿ ಜನಿಸಿರುತ್ತಾರೆ. ಶ್ರೀಯುತರ ಮಕ್ಕಳಾದ ಶ್ವೇತಾ ಎನ್.ಕೆ. ರವರು ಒಬ್ಬ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರತಾಪ್ ನಾಯಕ ಎನ್.ಕೆ. ರವರು ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರು 18/1/1992 ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದ್ದು, ಮೊಟ್ಟ ಮೊದಲು ಸಾಮಾನ್ಯ ಕನ್ನಡ ವಿಷಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವರದಾಪುರದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿ ಇದೇ ಶಾಲೆಯಲ್ಲಿ 4/9/1994 ತನಕ ಕೆಲಸ ನಿರ್ವಹಿಸಿರುತ್ತಾರೆ. ತದನಂತರ 5/7/1994 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಸಂದ್ರದಲ್ಲಿ 13/7/2005 ತನಕ ಕಾರ್ಯನಿರ್ವಹಿಸುತ್ತಾರೆ. ನಂತರ 13/7/2005 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೋಳೂರಿನಲ್ಲಿ ತಮ್ಮ ಸೇವೆಯನ್ನು ನೀಡಿ 27/8/2015 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಡೇರಿಯಲ್ಲಿ ತಮ್ಮ ಅಗಾಧ ಸೇವೆಯನ್ನು ಮುಂದುವರಿಸಿ 9/5/2022 ತನಕ ತಮ್ಮ ಉತ್ತಮ ಸೇವೆಯನ್ನು ನೀಡಿರುತ್ತಾರೆ. ನಂತರ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಪಡೆದು 9/5/2022 30/9/2024 ತನಕ ಸರ್ಕಾರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ವರ್ಷ 8 ತಿಂಗಳು 12 ದಿನಗಳ ಕಾಲ ಅತ್ಯುತ್ತಮ ಶಿಕ್ಷಕರಾಗಿ, ಪ್ರಾಮಾಣಿಕರಾಗಿ, ಮಕ್ಕಳ ಪ್ರೀತಿಪಾತ್ರರಾಗಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದಿರುತ್ತಾರೆ. ಮಾಸ್ಟರ್ಗೆ ಬಹಳ ಆತ್ಮೀಯರು. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಬೀಳ್ಕೊಡುಗೆ ಸನ್ಮಾನಿತರಾದಂತಹ ಶ್ರೀಯುತ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀಯುತ ಎಂ ಕೃಷ್ಣಪ್ಪ ಸರ್ ಅವರೇ, ನಮ್ಮ ಗುರುಗಳು ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀಯುತ ಎನ್.ಕೆ.ಡಿ. ಸರ್ ಅವರೇ, ಹನುಮಪ್ಪ ಸರ್ ಅವರೇ, ಹಾಗೂ ಅದು ಮಾಸ್ಟರ್ ಮೇಲೆ ಚೆಲ್ಲಕ್ಕೆ ನೋಡಿ. ಹೊಳೆದು ಬಾ ಬೆಳಗಿ ಬಾ, ಹೊಳೆದು ಬಾ ಗಣಪತಿ ಗಣಪತಿ, ಮುತ್ತಿನವ ಕತ್ತಲನ್ನು ದೂರ ಮಾಡು.
ನಿಟ್ಟಿನಲ್ಲಿ ಬಹಳ ಹೆಸರು ಗಳಿಸಿರುವಂತಹ ಸರ್ಕಾರಿ ಉನ್ನತೀಕೃತ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಎಂ ಕೃಷ್ಣಪ್ಪ ಸರ್ ಅವರು ಇವತ್ತಿಗೆ 60 ವರ್ಷಗಳನ್ನ ಪೂರೈಕೆ ಮಾಡಿ ಇಲಾಖಾ ಆದೇಶದಂತೆ ಸರ್ಕಾರದ ಆದೇಶದಂತೆ ಎಲ್ಲ ಶಿಕ್ಷಕರ ವತಿಯಿಂದ ಹಾಗೂ ಅವರ ಎಲ್ಲ ಅಭಿಮಾನಿಗಳ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಇವತ್ತು ನಾವು ಬಹಳ ಸುಂದರ ಸಮಾರಂಭದಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿ ತುಂಬು ಮನಸ್ಸಿನ ಹೃದಯದಿಂದ ನಾವು ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರರು. ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವರಲ್ಲಿ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಸ್ಪಂದಿಸಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಈಗ ನಾನು ನಮ್ಮ ಸಹಪಾಠಿಗಳು ಅಂದ್ರೆ ನಮ್ಮ ವೃತ್ತಿ ಬಾಂಧವರಲ್ಲಿ ಹೇಳ್ತಾ ಇದ್ದೆ, ನಮ್ಮ ಕೊಲೀಗ್ಸ್ ಅಲ್ಲಿ ತಮಾಷೆಗೆ ಏನಪ್ಪಾ, ನೆಹರು ಅವರಿಗೆ ಮಕ್ಕಳಂದ್ರೆ ಪ್ರೀತಿ. ಆ ನೆಹರು ಆದ್ರೂ ಮಕ್ಕಳನ್ನ ಮನೆಗಳಿಗೆ ಡ್ರಾಪ್ ಮಾಡಿದಾರೋ ಇಲ್ವೋ, ಗೋಬಿ ಮಂಚೂರಿ ಕೊಡಿಸಿದಾರೋ ಇಲ್ವೋ, ಒಳ್ಳೆ ಊಟ ಸಿಹಿ ಕೊಡಿಸಿದಾರೋ ಇಲ್ವೋ, ಕೃಷ್ಣಪ್ಪ ಆದ್ರೂ ಕೊಡಿಸಿದ್ದಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ. ನಂತರ ಸ್ಪೋರ್ಟ್ಸ್ ಇದ್ರಲ್ಲೂ ಅಷ್ಟೇ ಪಾಪ, ನಾನು ಎಲ್ಲೋ ಇದ್ದು ಫೋನ್ ಮಾಡ್ತಾ ಇದ್ದೆ, ಸರ್ ಇವತ್ತು ಸ್ಪೋರ್ಟ್ಸ್ ಇದೆ ಕರ್ಕೊಂಡೋಗಿ ಫೋನ್ ಪೇ ಹಾಕ್ಬೇಕೆ ಸರ್ ಅಂತಂದ್ರೆ, ಅಯ್ಯ ಕೂರ್ಕೊಂಡಪ್ಪ ನೋಡಿಗೆ ಬಂದದ್ದು ಕಿಲ್ಲೋಳಗಿ ಪಿಜೆಗೆ ನೋವು ನಾಕೀವಲ್ಲ ಅಂತ ಹೇಳ್ತಾ ಇದ್ವಿ. ಮೊನ್ನೆ ಈವನ್ 3 ದಿವಸದಿಂದ ಡಿಸ್ಟ್ರಿಕ್ಟ್ ಲೆವೆಲ್ಗೂ ಕರ್ಕೊಂಡು ಹೋಗಿದ್ದಾರೆ ಕೋಲಾರಕ್ಕೆ. ಅಂದ್ರೆ ಅಂಥ ಒಂದು ಗುಣ ಬರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹಜ ಅಲ್ಲ. ಈ ಒಂದು ಸ್ವಾರ್ಥ ಜೀವನದಲ್ಲಿ ಅನೇಕ ಜನ ಸ್ವಾರ್ಥಿಗಳಾಗಿರ್ತಾರೆ. ಅವ್ರದ್ದು ನಿಸ್ವಾರ್ಥ ಸೇವೆ. ಮಕ್ಕಳೊಂದಿಗೆ ಬೆರೆತು ಹೋಗೋದು, ಮಕ್ಕಳನ್ನ ಅಪ್ಪಿಕೊಂಡು ಕೆಲಸ ಮಾಡೋದು, ಮಕ್ಕಳನ್ನ ಒಪ್ಪಿಕೊಂಡು ಕೆಲಸ ಮಾಡುವುದು, ಮಕ್ಕಳಿಗಾಗಿ ಕೆಲಸ ಮಾಡುವುದು, ಇದು ಸಾರ್ಥಕವಾದ ಕೆಲಸ. ಯಾಕೆ ಸಾರ್ಥಕವಾದ ಕೆಲಸ ಅಂತೀನಿ ಅಂತಂದ್ರೆ, ನಾನ್ ಬೇಕಾದ್ರೆ 4 ಜನ MLA-ಗಳಿಗೆ ಅಥವಾ ಮಂತ್ರಿಗಳಿಗೆ ಆತ್ಮೀಯ ವ್ಯಕ್ತಿ ಆಗ್ಬೋದು, ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೋದು, ಅಥವಾ ನನ್ನ ಹೆಂಡತಿ ನಾನು ಒಳ್ಳೆ ಗಂಡ ಆಗ್ಬೋದು, ಅಥವಾ ನನ್ನ ಸ್ವಂತ ಮಕ್ಕಳಿಗೆ ನಾನೊಬ್ಬ ತಂದೆ ಆಗ್ಬೋದು, ಅಥವಾ 4-6 ಜನ ನನ್ನ ಕೊಲೀಗ್ಸ್ಗೆ ನಾನು ಗುಡ್ ಫ್ರೆಂಡ್ ಆಗ್ಬೋದು. ಮೋರ್ ದ್ಯಾನ್ ದಿಸ್, ಇನ್ ದಿಸ್ ಟೀಚರ್ ಪ್ರೊಫೆಷನ್, ದ ಮೋಸ್ಟ್ ಥಿಂಗ್ ಅಂಡ್ ದ ನೋಬಲ್ ಪ್ರೋಸೆಸ್ ಈಸ್ ನನ್ನ ಮಕ್ಕಳೊಂದಿಗೆ ನಾನು ಬೆರೆತು ಹೋಗೋದು, ನನ್ನ ಮಕ್ಕಳ ಬದುಕಿನ ಬಗ್ಗೆ ನಾನು ಆಲೋಚನೆ ಮಾಡೋದು, ನನ್ನ ಮಕ್ಕಳ ಎಜುಕೇಶನ್ ಪ್ರೋಸೆಸ್ ಬಗ್ಗೆ ನಾನು ಥಿಂಕ್ ಮಾಡ್ತಕ್ಕಂಥದ್ದು, ನನ್ನ ಮಕ್ಕಳಿಗಾಗಿ ನಾನು ಬದುಕೋದಿದೆಯಲ್ಲ, ದಟ್ ಈಸ್ ಗ್ರೇಟ್ ಲೈಫ್, ದಟ್ ಈಸ್ ನೋಬಲ್ ಲೈಫ್, ದಟ್ ಈಸ್ ನೋಬಲ್ ಪ್ರೊಫೆಷನ್ ಲೈಫ್. ಮೊನ್ನೆನೆ ಇಲ್ಲಿನ ಪ್ರೌಢಶಾಲೆಯಲ್ಲಿ ಒಬ್ಬ ಶಿಕ್ಷಕ ನಿವೃತ್ತರಾದಾಗ ಮಾತಾಡ್ತಾ ಇದ್ದೆ. ಇಲ್ಲಿನ ಶಿಕ್ಷಕರಿಗೆ ಅದು ಗೊತ್ತಾಗಿದೆ. ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 3 ಲೈಫ್ ಇರುತ್ತೆ. ನಮ್ಮ ಪರ್ಸನಲ್ ಲೈಫ್, ನನಗೆ ಎಂಥದ್ದೊಂದು ಮನೆ, ನನಗೊಂದು ತಂದೆ ತಾಯಿ, ನನ್ನ ಒಳಗೊಟ್ಟಿದವರು,